ನೆಲಮಂಗಲದಲ್ಲಿ ಭಾರೀ ಬೆಂಕಿ ಅವಘಡ ಸಂಭವಿಸಿದೆ. ಒಂದು ಗೋದಾಮಿಗೆ ಬೆಂಕಿ ತಗುಲಿದರ ಪರಿಣಾಮವಾಗಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಅವಘಡ ಸಂಭವಿಸಿದೆ ಅಂತ ಗೊತ್ತಾಗ್ತಾ ಇದೆ. ಪರ್ಫ್ಯೂಮ್ ಗೋದಾಮ್ ಇದಾಗಿದ್ದು ಹೊತ್ತಿ ಉರಿದಿದೆ. ಹತೋಟಿಗೆ ಬಾರದಂತಹ ಪರಿಸ್ಥಿತಿಯಲ್ಲಿ ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಂಡಿರುವಂಥದ್ದು ಮತ್ತು ಕ್ಷಣಕ್ಕೂ ಕೂಡ ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇರೋದನ್ನ ಗಮನಿಸಬಹುದಾಗಿದೆ. ಹೀಗಾಗಿ ಸುಮಾರು 5 ಅಗ್ನಿಶಾಮಕ ದಳ ವಾಹನಗಳು ಸಿಬ್ಬಂದಿಗಳು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಬೆಂಕಿ ತಣಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದ್ರು, ಸಾಧ್ಯವಾಗ್ತಾ ಇಲ್ಲ. ಆದರೆ ಮೃತಪಟ್ಟವರ ಒಂದು ವರದಿ ಆಗಿಲ್ಲ. ಆದರೆ 3 ಸುಟ್ಟ ಗಾಯಗಳಾಗಿದೆ. ತಮ್ಮ ದೇಹದ ಇಡೀ ಭಾಗಕ್ಕೆ ಬೆಂಕಿ ಆವರಿಸಿದ್ರಿಂದಾಗಿ ಎದ್ನೋ ಬಿದ್ನೋ ಅಂತ ಆ ಕಾರ್ಮಿಕರು ಆ ಗೋದಾಮಿನಿಂದ ಹೊರಗೆ ಓಡಿ ಬಂದು ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಬಟ್ ಗಂಭೀರ ಸ್ವರೂಪದ ಗಾಯ ಆಗಿರೋದನ್ನ ಗಮನಿಸಬಹುದಾಗಿದೆ. ಸದ್ಯ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ 3 ಕಾರ್ಮಿಕರು. ನಾವು ಹೆಚ್ಚುವರಿಯಾಗಿ 10 ವಾಟರ್ ಟೆಂಡರ್ನ ಬೆಂಗಳೂರಿನ ವಿವಿಧ ಭಾಗಗಳ ಅಗ್ನಿಶಾಮಕ ಠಾಣೆಯಿಂದ ಕರೆಸ್ಕೊಂಡ್ಬಿಟ್ಟು ಕಂಟ್ರೋಲ್ ಫೈರ್ ಫುಲ್ಲು ಅಂಡರ್ ಕಂಟ್ರೋಲ್ ಇದೆ. ಇನ್ನೂ ಒಂದು 5% ಕಂಟ್ರೋಲ್ ಆಗಬೇಕಷ್ಟೇ. ಇದರಲ್ಲಿ ನಮ್ಮ ಅಗ್ನಿಶಾಮಕ ಆಫೀಸರ್ಸ್ ಒಂದು 5 ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ಸು, ಚೀಫ್ ಫೈರ್ ಆಫೀಸರ್ಸ್ ಇಬ್ಬರು, ರೀಜನಲ್ ಫೈರ್ ಆಫೀಸರ್ಸ್ ಇಬ್ಬರು, ಸುಮಾರು ಒಂದು 50 ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಲು ನಾವು ಯಶಸ್ವಿಯಾಗಿದ್ದೀವಿ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಸರ್, ನೀವು ತಕ್ಷಣ ಬಂದು ಕಾರ್ಯಪ್ರವೃತ್ತರಾಗಲಿಲ್ಲ ಅಕ್ಕಪಕ್ಕ ಕೂಡ ಅಕ್ಕಪಕ್ಕ ಸುಮಾರು ಹಿಮಾಲಯ ಡ್ರಗ್ಸ್ ಮತ್ತು ಸುಮಾರು HST ಸ್ಟೋರೇಜ್ ಎಲ್ಲ ಇತ್ತು. ತಕ್ಷಣ ಗ್ಯಾಸ್ ಸಿಲಿಂಡರ್ಗಳೆಲ್ಲ ಇತ್ತು. ಇಮಿಡಿಯೇಟ್ಲಿ ನಾವು ಹೆಚ್ಚಿಗೆ ಅಕ್ಕಪಕ್ಕ ಒಂದು ಹೊರವಲಯಕ್ಕೆ ಸ್ಪ್ರೆಡ್ ಆಗದಂಗೆ ಇಮಿಡಿಯೇಟ್ಲಿ ಕಂಟ್ರೋಲ್ ಮಾಡಿಬಿಟ್ಟು ನಾವು ಎಸ್ಟಿಂಗ್ವಿಷ್ ಮಾಡೋದಕ್ಕೆ ನಾವು ಹೆಚ್ಚಿನ ಒಂದು ನುರಿತ ಸಿಬ್ಬಂದಿ ವತಿಯಿಂದ ನಾವು ಈ ದಿವಸ ನಾವು ಕಂಟ್ರೋಲ್ ಮಾಡಿದ್ದೀವಿ. ಸರ್, ಈಗ ಏನಾದರೂ ದೂರ ಏನಾದರೂ ನೀವು ಕೊಡ್ತಿರಲ್ಲ ಸಂಬಂಧಪಟ್ಟ ಹೆಂಗೆ ಸರ್ ಇದು ಕಂಪ್ಲೇಂಟ್ ಆಗೋದು? ನಿಮ್ಮಲ್ಲಿ ಕಂಪ್ಲೇಂಟ್ ಆಗುತ್ತೆ, ಪೊಲೀಸ್ ಸ್ಟೇಷನ್ ಆಗುತ್ತೆ ಸರ್? ಇದು ಮೊದಲನೇದಾಗಿ ಕನ್ಸರ್ನ್ಡ್ ಏನು ಜುಡಿಸೆಕ್ಷನ್ ಪೊಲೀಸ್ ಸ್ಟೇಷನಲ್ಲಿ ಪ್ರಾಥಮಿಕ ತನಿಖೆ ಮಾಡಿಬಿಟ್ಟು ಏನು ಫೈರ್ದು ಏನು ಸಂಬಂಧಪಟ್ಟಂಗೆ ಎಕ್ವಿಪ್ಮೆಂಟ್ಸ್ ಇದೆ ತದನಂತರ ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಸರ್, ಇನ್ಸಿಡೆಂಟ್ ಹೆಂಗಾಯಿತು ಅಂತ? ಇದು ಪ್ರಾಥಮಿಕವಾಗಿ ನಮಗೆ ಅಲ್ಲಿ ಏನು ಪರ್ಫ್ಯೂಮ್ಸ್ ಬಾಟಲ್ಸ್ ಇದೆಯಲ್ಲ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಅದರಲ್ಲಿ ಅಲ್ಲಿ ಏನು ಒಂದು ಒಂದು ವೇರ್ ಹೌಸಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಆ ಒಂದು ಪ್ರೆಷರೈಸ್ಡ್ ಕ್ರಿಯೇಟ್ ಆಗಿ ಆಲ್ಕೋಹಾಲಿಕ್ ಕಂಟೆಂಟ್ ಪರ್ಫ್ಯೂಮ್ಸ್ ಬ್ಲಾಸ್ಟ್ ಆಗಿ ಹೆಚ್ಚಿನದಾಗಿ ಅಕ್ಕಪಕ್ಕ ವೇರ್ ಹೌಸ್ಗೆ ಬೆಂಕಿ ಹಬ್ಬಿರೋದು ಕಂಡು ಬಂದಿರ್ತದೆ. ಪ್ರಾಥಮಿಕವಾಗಿ ಮೇಲ್ನೋಟಕ್ಕೆ ಕಂಡು ಬಂದಿರುತ್ತೆ.